ವೀಕ್ಷಕರೇ, ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷ ನಟ ಚಿಕ್ಕಣ್ಣ ಅವರು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅನ್ನುವ ಸುದ್ದಿಗಳು ಸಾಮಾಜಿಕ ತಾಣಗಳು ಮತ್ತು ಕೆಲ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಕೇಳಿ ಬರ್ತಿದ್ದು, ಅದರಲ್ಲೂ ನಟ ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವ ಪಾವನ ಗೌಡ ಅವರನ್ನ ಮದುವೆ ಆಗ್ತಿದ್ದಾರೆ ಅಂತ ಗಾಸಿಪ್ ಸುದ್ದಿಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ದು, ಇದೆಲ್ಲದಕ್ಕೂ ಕೂಡ ನಟ ಚಿಕ್ಕಣ್ಣ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಅಚ್ಚರಿಯ ರೀತಿಯಲ್ಲಿ ನಟ ಚಿಕ್ಕಣ್ಣ ಯಾರು ಕೂಡ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ, ಇದರಿಂದ ಪಾವನ ಗೌಡ ಅವರ ಕುಟುಂಬದ ಮೇಲೂ ಎಫೆಕ್ಟ್ ಆಗ್ತಿದೆ ಅಂತ ಎಲ್ಲರಲ್ಲೂ ಕಳಕಳಿಯ ಮನವಿಯನ್ನ ಮಾಡಿಕೊಂಡಿದ್ದು, ಅಷ್ಟಕ್ಕೂ ನಟ ಚಿಕ್ಕಣ್ಣ ಅವರು ಪಾವನ ಗೌಡ ಅವರನ್ನ ಮದುವೆ ಆಗ್ತಿರುವ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಅವರ ಆಪ್ತ ಗೆಳೆಯ ಕೂಡ ಆಗಿರುವ ನಟ ಚಿಕ್ಕಣ್ಣ ಅವರಿಗೆ 41 ವರ್ಷ ಆಗಿದ್ದು, ಯಾರೆಲ್ಲ ನಟ ಚಿಕ್ಕಣ್ಣ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟ ಚಿಕ್ಕಣ್ಣ ಪಾವನ ಗೌಡ ಅವರನ್ನ ಮದುವೆ ಆಗ್ತಿದ್ದಾರೆ ಅನ್ನುವ ಗಾಸಿಪ್ ಸುದ್ದಿಗೆ ಖುದ್ದಾಗಿ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ನಟ ಚಿಕ್ಕಣ್ಣ ಈ ರೀತಿ ಪೋಸ್ಟ್ ಅನ್ನ ಸಾಮಾಜಿಕ ತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಯಾರು ಕೂಡ ಸಾಮಾಜಿಕ ತಾಣಗಳಲ್ಲಿ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ನನ್ನ ಮತ್ತು ಪಾವನ ಗೌಡ ಅವರ ಕುಟುಂಬದ ನಡುವೆ ಕೇವಲ ಮದುವೆ ಮಾತುಕತೆ ಮಾತ್ರ ನಡೆದಿದ್ದು, ಹುಡುಗಿಯ ಮನೆಯವರ ಕಡೆಯಿಂದ ಮದುವೆಗೆ ಒಪ್ಪಿಗೆ ಸಿಕ್ಕಿದ ತಕ್ಷಣವೇ ನಾನು ಇದರ ಬಗ್ಗೆ ಮಾಹಿತಿಯನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುತ್ತೇನೆ. ಅದಕ್ಕಿಂತ ಮುಂಚೆನೆ ಯಾರು ಸಹ ನಾವಿಬ್ಬರು ಮದುವೆ ಆಗ್ತಿದ್ದೇವೆ ಅನ್ನುವ ಈ ರೀತಿ ಸುದ್ದಿಗಳನ್ನ ಹಬ್ಬಿಸಬೇಡಿ, ಇದರಿಂದ ಹುಡುಗಿಯ ಮನೆ ಕಡೆಯವರಿಗೆ ಎಫೆಕ್ಟ್ ಆಗ್ಬೋದು ಅಂತ ಚಿಕ್ಕಣ್ಣ ಅವರು ಜೆಂಟಲ್ಮ್ಯಾನ್ ರೀತಿಯಲ್ಲಿ ಎಲ್ಲರಲ್ಲೂ ಮನವಿಯನ್ನ ಮಾಡಿಕೊಂಡಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.